ಪ್ಲಸ್ ಆಗುತ್ತೆ ಅಥವಾ ಈ ಒಂದು ಇಂಡಸ್ಟ್ರಿಯಲ್ಲಿ ನಿಂತ್ಕೊಳ್ಳೋದಕ್ಕೆ ಇದು ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಹೋಗಿಸಿದೆ? ಸೊ ಬಿಕಾಸ್ ಭೀಮಾ ಬಂದ್ಬಿಟ್ಟು ಒಂದು ಸೋಷಿಯಲ್ ಅವೇರ್ನೆಸ್. ಐ ಆಮ್ ಡ್ಯಾಮ್ ಶೋರ್ ಈ ಮೂವಿ ಬಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಆಗಲಿ ಪೇರೆಂಟ್ಸ್ಗೂ ಆಗಲಿ ತಲುಪುತ್ತೆ ಅಂತ ಒಂದು ನಂಬಿಕೆ ನನಗಿದೆ. She's doing beatboxing anta, but basic beatboxing andre I can do it a little slowly because tongue piercing bere madidini. ಸೊ ಆ ಗ್ಯಾಂಗ್ಸ್ಟರ್ ಸಿನಿಮಾದಲ್ಲೇ ಪಾರ್ಟ್ ಆಗಿದ್ದೀರಾ, ಸೊ ಎಷ್ಟು ಖುಷಿ ಇದೆ, ಸಿಂಕ್ ಆಗುತ್ತೆ ಅಂತ. ಸೊ ಹಾನೆಸ್ಟ್ಲಿ ಸ್ಪೀಕಿಂಗ್ ಅಂದರೆ ಈಗ 90% ಆಫ್ ನನ್ನ ಫಾಲೋವರ್ಸ್ ಎಲ್ಲರೂ ನನ್ನ ಅಕ್ಕನೇ ಕರೆಯೋದು. ಆ್ಯಂಡ್ ಅವ್ರು ಬರೀ 10% ಮಾತ್ರ ಬೇಬಿ ಆ್ಯಶ್ ಇಲ್ಲಾಂದರೆ ಅಗೇನ್ ಜಾನು ಅಂತಾರೆ. ಬಟ್ ಟು ಬಿ ಆನೆಸ್ಟ್ ಒಂಥರ ಒಂದು ರಗಡ್ ಫೀಲಿಂಗ್ ಇರಬೇಕು. ಬಿಕಾಸ್ ಓನ್ಲಿ ದೆನ್ ಒಂದು ಹುಡುಗಿ ಈ ಥರ ಎಲ್ಲ ಬರ್ಬೋದಾ ಅಂತ ಹೇಳೋಕ್ಕೆ ಐ ವಾಂಟ್ ಟು ಬಿ ಅನ್ ಎಕ್ಸಾಂಪಲ್. ಒಂದು ಸಿನಿಮಾ ಮಾಡೋದಲ್ಲ, ಸಿನಿಮಾ ಅದಾಗೋದು. ತನ್ನ ಸಿನಿಮಾಗೆ ಏನೇನು ಬೇಕು ಅನ್ನೋವಂಥದ್ದು, ತನ್ನ ಸಿನಿಮಾಗೆ ಯಾವ್ಯಾವ ಕಲಾವಿದರು ಬೇಕು ಅನ್ನೋವಂಥದ್ದು ಆ ಸಿನಿಮಾನೇ ಆಯ್ಕೆ ಮಾಡ್ಕೊಳುತ್ತೆ. ಎಸ್, ಭೀಮಾ ಸಿನಿಮಾ ಈ ಕಲಾವಿದನ ಆಯ್ಕೆ ಮಾಡ್ಕೊಳ್ತು. ಇಲ್ಲ, ಈ ಪಾತ್ರಕ್ಕೆ ಇದೇ ಕಲಾವಿದೆ ಬೇಕು ಅಂತ ದುನಿಯಾ ವಿಜಯ್ ಸರ್ ಮಾತ್ರ ಅಲ್ಲ, ಆ ಪಾತ್ರ ಕೂಡ ಈ ನಟಿಯನ್ನೇ ಎಕ್ಸ್ಪೆಕ್ಟ್ ಮಾಡ್ತು. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಟಿಕ್ಟಾಕ್ನಿಂದ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿ ಮಿಲಿಯನ್ ಮಂದಿಯ ಮನಸ್ಸು ಗೆದ್ದಂತಹ ಚೆಲುವೆ ಇವರು. ಸೊ ಮಲಯಾಳಿ ಕುಟ್ಟಿ, ಬಟ್ ಕನ್ನಡವನ್ನು ಅದ್ಭುತವಾಗಿ ಮಾತಾಡ್ತಾರೆ. ಎಸ್, ಇವ್ರ ಹೆಸರು ಐಶ್ವರ್ಯ ಅಂತ, ಬಟ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಶ್ ಮೆಲೋ ಅಂತಲೇ ಫೇಮಸ್ಸು. ನಿಮಗೆ ಐಶು ಅಂದರೆ ಗೊತ್ತಾಗಲ್ಲ, ಆ್ಯಶ್ ಮೆಲೋ ಅಂದರೆ ಬಹುಶಃ ಎಲ್ರಿಗೂ ಗೊತ್ತಾಗುತ್ತೆ. ಈಗ ನನ್ನೊಟ್ಟಿಗಿದ್ದಾರೆ, ಭೀಮಾ ಸಿನಿಮಾದ ಬಗ್ಗೆ, ಅವರ ಕರಿಯರ್ ಬಗ್ಗೆ ಸಾಕಷ್ಟು ಮಾತಾಡೋದಿದೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಐಶು ಅಂದರೆ ಎಲ್ರಿಗೂ ಗೊತ್ತಾಗಲ್ಲ, ಬಟ್ ಆ್ಯಶ್ ಮೆಲೋ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಒಂದೆರಡು ಸಾಲಲ್ಲಿ ಆ್ಯಶ್ ಮೆಲೋ ಅಂತ ಯಾಕೆ ಇಟ್ಕೊಂಡ್ರಿ? ಆ ಕ್ಯಾಚಿ ಲೈನ್ಸು, ಟ್ಯಾಗ್ ಲೈನ್ ಯಾಕೆ ಅಂತ? ಸೊ ಆ್ಯಶ್ ಮೆಲೋ ಸ್ಕೈಲರ್ ಅಂದರೆ ಫಸ್ಟ್ ಮೀನಿಂಗ್ ಹೇಳ್ಬಿಡ್ತೀನಿ. ಆ್ಯಶ್ ಅಂದರೆ ಐಶುಗೆ ಆ್ಯಶ್ ಅಂತ ಕಟ್ ಮಾಡಿಕೊಂಡೆ. ಮೆಲೋ ಅಂದರೆ ಬ್ಲ್ಯಾಕ್ ಬರ್ಡ್, ವಿಚ್ ಇಸ್ ಬ್ಲ್ಯಾಕ್ ರಿಲೇಟ್ಸ್ ಸೌತ್ ಇಂಡಿಯಾ. ಆ್ಯಂಡ್ ಸ್ಕೈಲರ್ ಅಂದರೆ ಶೆಲ್ಟರ್. ಶೆಲ್ಟರ್ ಅಂದರೆ ಸೊ ಬ್ಲ್ಯಾಕ್ ಬರ್ಡ್, ಶೆಲ್ಟರ್ ಎಲ್ಲೋ ರಿಲೇಟ್ ಆಯಿತು. ಅದಕ್ಕೆ ಐ ಕೆಪ್ಟ್ ಅ ಕ್ಯಾಚಿ ನೇಮ್. ಆ್ಯಂಡ್ ಮೋರ್ ಓವರ್ ಸ್ಟೇಜ್ ನೇಮ್ ಅಂತ ಬಂದಾಗ ಲೆಟ್ಸ್ ವೆಲ್ಕಮ್ ಆ್ಯಶ್ ಮೆಲೋ, ನೆಕ್ಸ್ಟ್ ಪರ್ಫಾರ್ಮರ್ ಐಶ್ವರ್ಯ ಅಂತ ಕರೆಯೋಕ್ಕಾಗಲ್ಲ, ಹಂಗಂದರೆ ತುಂಬ ಬ್ಲಂಟ್ ಆಗಿಬಿಡುತ್ತೆ. ಸೊ ಒಂದು ಕ್ಯಾಚಿ ನೇಮ್ ಇರಲಿ ಅಂತ ಆ್ಯಶ್ ಮೆಲೋ ಸ್ಕೈಲರ್ ಅಂತ ಇಟ್ಕೊಂಡೆ. ಓಕೆ, ಈಗ ಸೋಷಿಯಲ್ ಮೀಡಿಯಾನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋರು ಇದ್ದಾರೆ, ಅದನ್ನು ಕೆಟ್ಟದಾಗಿ ಉಪಯೋಗಿಸ್ಕೊಳ್ಳೋರು ಇದ್ದಾರೆ. ಕೆಟ್ಟದಾಗಿ ಉಪಯೋಗಿಸ್ಕೊಂಡವರು ಅಲ್ಲೇ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಂಥ ಆ್ಯಶ್ ಮೆಲೋ ಇವತ್ತು ನಮ್ಮೊಟ್ಟಿಗೆ ಕೂತಿದ್ದಾರೆ ಭೀಮಾ ಸಿನಿಮಾದ ಬಗ್ಗೆ ಮಾತನಾಡಲಿಕ್ಕೆ. ಸೊ ಭೀಮಾ ಸಿನಿಮಾದ ಅಪರ್ಚುನಿಟಿ ಹೇಗೆ ಸಿಕ್ತು? ದುನಿಯಾ ವಿಜಯ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ದು ಹೇಗೆ ಸಿಕ್ತು ಆಪರ್ಚುನಿಟಿ ಅಂತ? ಸೊ ಆಪರ್ಚುನಿಟಿ ಹೆಂಗೆ ಸಿಕ್ತು ಅಂತ ಹೇಳಿದ್ರೆ, ಐ ರಿಯಲಿ ಥ್ಯಾಂಕ್ ಡೆನಿಸ್ ಅಂತ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ. ಅವನು ಹೀ ಈಸ್ ದ ಕಾಸ್ಟ್ಯೂಮ್ ಡಿಸೈನರ್ ಫಾರ್ ಭೀಮಾ ಮೂವಿ. ಸೊ ಅವನ ಮೂಲಕನೇ ನನಗೆ ಚಾನ್ಸ್ ಸಿಕ್ಕಿದ್ದು ಭೀಮಾ ಮೂವಿಯಲ್ಲಿ, ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಹಿಮ್ ಫಾರ್ ದ್ಯಾಟ್. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆ್ಯಶ್ ಮೆಲೋ ನೋಡೋದಕ್ಕೆ ರ್ಯಾಪರ್ ಥರ ಕಾಣಿಸ್ತಾರೆ ಅಂತ, ಟಿಕ್ಟಾಕಿಂದ ಫೇಮಸ್ ಆಗಿದ್ದು ಅಂತ ನಾನು ಆಗಲೇ ಹೇಳಿದೆ. ಈ ಥರದ ಒಂದು ಲುಕ್ಕು, ಗೆಟಪ್ಪು ಈ ಥರನೇ ಕಾಣಿಸ್ಬೇಕು ನಾನು ಅನ್ನೋದಕ್ಕೆ ಯಾರಾದರೂ ಇನ್ಸ್ಪಿರೇಷನ್ ಅಥವಾ ನಿಮ್ಮ ಓನ್ ಕ್ರಿಯೇಟಿವಿಟಿನಾ ಅಂತ? ಇನ್ಸ್ಪಿರೇಷನ್ ಅಂತ ಇಲ್ಲ, ಬಟ್ ಹೇಳಬೇಕಂದ್ರೆ ಎಲ್ಲಾದರೂ ಹೋದರೆ ಒಂದು ಅಟೆನ್ಷನ್ ಸಿಗುತ್ತಲ್ಲ, ದ್ಯಾಟ್ ಈಸ್ ಆ ಮಜಾನೇ ಬೇರೆ. ಸೊ ಎಲ್ಲರೂ ನೋಡೋ ಥರ ಇರಬೇಕು ಅಂತ ಹೇಳಿಬಿಟ್ಟು, ಸೊ ಐ ಸ್ಟಾರ್ಟೆಡ್ ಪಿಯರ್ಸಿಂಗ್ ಆ್ಯಂಡ್ ಚೇನ್, ಸ್ಟಡ್ಸ್, ಹೇರ್ ಕಲರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಅದೇ ಒಂದು ಕ್ರೇಜ್ ಆಗಿಬಿಡ್ತು ನನಗೆ, ಟ್ಯಾಟೂ ಹಾಕೋದು, ಹೇರ್ ಕಲರ್ ಹಾಕೋದು. ಆದರೆ ರುಟೀನಲ್ಲಿ ಐ ಜಸ್ಟ್ ಎವ್ರಿ 2 months ನಾನು ಹೇರ್ ಕಲರ್ ಚೇಂಜ್ ಮಾಡ್ತಾನೆ ಇರ್ತೀನಿ, ಆ ಥರ. ನಾನು ಕೇಳಲೇಬೇಕು, ನೀವು ಮಲಯಾಳಿ ಕುಟ್ಟಿ, ಸೊ ಎಲ್ಲ ಭಾಷೆಗಳನ್ನು ತುಂಬ ಅದ್ಭುತವಾಗಿ ಮಾತಾಡ್ತೀರಾ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡವನ್ನು ಅದ್ಭುತವಾಗಿ ಮಾತಾಡ್ತೀರಾ. ಸೊ ಎಷ್ಟು ವರ್ಷದಿಂದ ನೀವು ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು? ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ. ಸೊ ನಾನು ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಬ್ಯಾಂಗ್ಳೂರಲ್ಲೇ, ಕಾಲೇಜ್ ಕೂಡ ಬ್ಯಾಂಗ್ಳೂರಲ್ಲೇ, ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ. ಬಟ್ ನಮ್ಮ ಅಜ್ಜ ತಾತ ಎಲ್ಲ ಇರೋದು ಕೇರಳದಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಒಂದು ಐ ಥಿಂಕ್ 27 yearsಯಿಂದ ಬ್ಯಾಂಗ್ಳೂರಲ್ಲೇ ಇದ್ದೀನಿ ನಾನು. ಯಾ
ಈಗ ಹೇಳಿದ್ರಿ ಭೀಮಾ ಸಿನಿಮಾದಲ್ಲಿ ಸಿಕ್ಕಂಥದ್ದು ಹೇಗೆ ಅಪರ್ಚುನಿಟಿ ಸಿಕ್ತು ಅಂತ, ಬಟ್ ಪಾತ್ರದ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದರೆ, ಸೊ ಮತ್ತು ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಜೊತೆ ಮೊದಲ ಸಿನಿಮಾದಲ್ಲೇ ಈ ಥರದ್ದೊಂದು ಅವಕಾಶ ಸಿಕ್ಕಿದ್ದು ನಿಮ್ಗೆ ಎಷ್ಟು ಖುಷಿ ಇದೆ, ಮತ್ತು ನಿಮ್ಮ ಪಾತ್ರದ ಹೆಸರೇನು, ಎಷ್ಟು ಸ್ಕ್ರೀನ್ ಸ್ಪೇಸಲ್ಲಿ ನೀವು ಕಾಣಿಸ್ಕೊಳ್ತೀರಾ ಭೀಮಾದಲ್ಲಿ ಅಂತ? ಸೊ ಪಾತ್ರ ಅಂತ ಬಂದರೆ ಐ ಡೋಂಟ್ ಥಿಂಕ್ ಸೊ ಐ ಹ್ಯಾವ್ ಟು ರಿವೀಲ್ ದ್ಯಾಟ್, ಬಿಕಾಸ್ ನೀವು ಮೂವಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಮೋರ್ ಓವರ್ ದುನಿಯಾ ವಿಜಯ್ ಸರ್ ಜೊತೆ ಆ್ಯಕ್ಟಿಂಗ್ ಮಾಡೋದು ಅಂದರೆ ಇಟ್ ಈಸ್ ಅ ಬಿಗ್ ಆಪರ್ಚುನಿಟಿ, ಯಾರಿಗೂ ಅಷ್ಟು ಈಸಿಯಾಗಿ ಸಿಗಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಅವರು ಅಷ್ಟು ಡೌನ್ ಟು ಅರ್ತ್ ಪರ್ಸನ್ ಅಂದರೆ ನಿಮ್ಗೇನಾದರೂ ಗೊತ್ತಿಲ್ಲ ಅಂದ್ರೇನು ಅವ್ರು ಕಲ್ತ್ಕೊಡ್ತಾರೆ, ಸ್ಪಾಟಲ್ಲೇ ಹೇಳ್ಕೊಡ್ತಾರೆ. ಎಮೋಷನ್ ಆಗಲಿ, ಇಲ್ಲಾಂದರೆ ಯಾವ ಥರ ಆ್ಯಕ್ಷನ್ಸ್ ಆಗಲಿ, ಎಷ್ಟು ಸರಿ ಬ್ಲಿಂಕ್ ಮಾಡಬೇಕು, ಎಷ್ಟು ಸರಿ ಐಬ್ರೋ ಏನೋ ಲಿಫ್ಟ್ ಮಾಡಬೇಕು, ಎಲ್ಲ ಆನ್ ಸ್ಪಾಟಲ್ಲೇ ಹೇಳ್ಕೊಡ್ತಾರೆ. ಆ್ಯಂಡ್ ಮೋರ್ ಓವರ್ ಸ್ಕ್ರೀನ್ ಸ್ಪೇಸ್ ಅಂದರೆ ಐ ಥಿಂಕ್ ಒಂದು 20 to 25 ಮಿನಿಟ್ಸ್ ಇರುತ್ತೆ ನಂದು ಹೋಲ್ ಮೂವಿಯಲ್ಲಿ. ಸೊ ದಟ್ಸ್ ದ ಬಿಗ್ ಥಿಂಗ್. ಐ ಥಿಂಕ್ ಫಸ್ಟ್ ಮೂವಿಯಲ್ಲೇ ಇಷ್ಟು ಸ್ಕ್ರೀನ್ ಸ್ಪೇಸ್ ಸಿಗೋದು ತುಂಬ ಕಷ್ಟ ಅಂತ ಗೊತ್ತು. ಬಟ್ ಐ ರಿಯಲಿ ಥ್ಯಾಂಕ್ ಫಾರ್ ದಿ ಆಪರ್ಚುನಿಟಿ ವಾಟ್ ದೇ ಹ್ಯಾವ್ ಗಿವನ್ ಮೀ. ಭೀಮಾ ಲೇಟ್ ಆದರೂ ಲೇಟೆಸ್ಟಾಗಿ ಬರ್ತಿರೋ ಸಿನಿಮಾ, ಸೊ 3 years ಆಗ್ತಾ ಬಂತು ಜರ್ನಿ. ಸೊ ಭೀಮಾದ ಬಗ್ಗೆ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ಮತ್ತು ನಿಮ್ಮ ಒಂದು ಸಿನಿ ಕರಿಯರ್ನ ಡೆಬ್ಯೂ ಸಿನಿಮಾ ಇದು, ಸೊ ಎಷ್ಟು ಪ್ಲಸ್ ಆಗುತ್ತೆ, ಅಥವಾ ಈ ಒಂದು ಇಂಡಸ್ಟ್ರಿಯಲ್ಲಿ ನಿಂತ್ಕೊಳ್ಳೋದಕ್ಕೆ ಇದು ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋಂಥ ಹೋಪ್ಸ್ ಇದೆ ಅಂತ? ಸೊ ಬಿಕಾಸ್ ಭೀಮಾ ಬಂದುಬಿಟ್ಟು ಒಂದು ಸೋಷಿಯಲ್ ಅವೇರ್ನೆಸ್ ಮೂವಿ. ಐ ಆಮ್ ಡ್ಯಾಮ್ ಶ್ಯೂರ್ ಈ ಮೂವಿ ಬಂದುಬಿಟ್ಟು ಎಲ್ಲ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಆಗಲಿ ಪೇರೆಂಟ್ಸ್ಗೂ ಆಗಲಿ ತಲುಪುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಒಂದು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತಲೂ ನನಗೆ ಐ ಆಮ್ 100% ಶ್ಯೂರ್ ಅಬೌಟ್ ದ್ಯಾಟ್. ಆ್ಯಂಡ್ ಮೋರ್ ಓವರ್ ನನ್ನ ಕರಿಯರ್ಗೆ ಕಂಪೇರ್ ಮಾಡಿದ್ರೆ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಮೂವಿ, ಬಿಕಾಸ್ ಫಸ್ಟ್ ಮೂವಿಗೆ ಎಲ್ಲರಿಗೂ ಸಿಗೋ ಚಾನ್ಸಸ್, ಇನ್ಫ್ಲೂಯೆನ್ಸರ್ ಆಗಲಿ ಯಾರಾದರೂ ನ್ಯೂ ಕಮರ್ ಆಗಲಿ ಅವರಿಗೆ ಬರೀ 2 minutes ಇಲ್ಲಾಂದರೆ 3 minutes ಆ ಥರ ರೋಲ್ ಸಿಗುತ್ತೆ. ನನಗೆ 25 minutes ರೋಲ್ ಸಿಕ್ಕಿದೆ ಅಂತ ಹೇಳಿದ್ರೆ ಐ ಥಿಂಕ್ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಸೊ ಯಾವುದೋ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ನೀವು ಮೂವಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾನು ನೋಡಿರೋ ಪ್ರಕಾರ, ನಿಮ್ಮ ಸೋಷಿಯಲ್ ಮೀಡಿಯಾನ ಗಮನಿಸಿದ ಪ್ರಕಾರ ತುಂಬ ಹಿಡನ್ ಟ್ಯಾಲೆಂಟ್ಸ್ ಇದೆ ಐಶುಗೆ ಅಂತ ಗೊತ್ತು. ಅದರಲ್ಲಿ ಯಾವುದನ್ನು ನೀವು ತುಂಬ ಬಳಸ್ಕೊಂಡು ಈ ಒಂದು ಸ್ಟೇಜಲ್ಲಿ ಕೂರ್ಲಿಕ್ಕೆ ಸಹಾಯ ಆಯಿತು ಅಂತ, ಟಿಕ್ಟಾಕನ್ನು ಹೊರತುಪಡಿಸಿ? ಅಪಾರ್ಟ್ ಫ್ರಮ್ ಟಿಕ್ಟಾಕ್ ಅಂತ ಹೇಳಿದ್ರೆ ಕಾಲೇಜ್ ಟೈಮ್ಸಲ್ಲಿ ಬೀಟ್ ಬಾಕ್ಸಿಂಗ್ ಮಾಡ್ತಾಯಿದ್ದೆ, ಡಾನ್ಸ್ ಮಾಡ್ತಾಯಿದ್ದೆ, ಸಿಂಗಿಂಗ್ ಮಾಡ್ತಾಯಿದ್ದೆ, ಮೈಮ್ಸ್ ಮಾಡ್ತಾಯಿದ್ದೆ, ಮತ್ತು ಥ್ರೋಬಾಲಲ್ಲಿದ್ದೆ, ಖೋಖೋ, ಕಬಡ್ಡಿ ಅಲ್ಲ, ನೋ ಕಬಡ್ಡಿ ದೆಲ್ ಜಸ್ಟ್ ಥ್ರೋ ಮಿ ಲೈಕ್ ದಿಸ್ ಬಿಕಾಸ್ ಐ ಆಮ್ ಸೋ ಲೈಟ್ ವೆಯ್ಟ್. ವಾಲಿಬಾಲಲ್ಲಿದ್ದೆ, ಸೋ ಮೆನಿ ಅದರ್ ಆ್ಯಕ್ಟಿವಿಟೀಸ್. ಎಸ್ಪೆಷಲಿ ಅಂತ ಹೇಳೋಕ್ಕೋದ್ರೆ ರನ್ನಿಂಗಲ್ಲಿ ತುಂಬ ಇದ್ದೆ ನಾನು. ಬಹುಶಃ ನಿಮಗೆ ಕಷ್ಟ ಆಗುತ್ತೆ ಅನ್ಸುತ್ತೆ, ಆದರೂ ನಾನು ಕೇಳಬೇಕು, ಬೀಟ್ ಬಾಕ್ಸಿಂಗ್ ಝಲಕನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ ಅಂತ? ಯಾಕಂದರೆ ನಮ್ಮಲ್ಲಿ ಅದ್ರ ಬಗ್ಗೆ ಅಷ್ಟು ನಾನು ನೋಡಿರೋ ಪ್ರಕಾರ ಹೀರೋಯಿನ್ಸ್ ಯಾರು ಅದ್ರ ಕಡೆ ಜಾಸ್ತಿ ಒಲವು ತೋರಿಸಲ್ಲ. ಸೊ ಅದ್ರ ಬಗ್ಗೆ ಹೇಳೋದು? ಡೆಫಿನೆಟ್ಲಿ. ಆ್ಯಂಡ್ ಇಟ್ ಇಸ್ ವೆರಿ ಈಸಿ ಅಂತ ಹೇಳ್ಬೋದು, ಬಿಕಾಸ್ ನಾನೊಂದು ಬೇಸಿಕ್ ಬೀಟ್ ಬಾಕ್ಸ್ ಅಷ್ಟೇ. ಬಿಕಾಸ್ ಐ ಕ್ಯಾನ್ ಡೂ ಬೇಸಿಕ್ಸ್ ಆಫ್ ಬೀಟ್ ಬಾಕ್ಸಿಂಗ್, ಬಿಕಾಸ್ ತುಂಬ ಪ್ರೊಫೆಷ್ನಲ್ ಬೀಟ್ ಬಾಕ್ಸಸ್ ಕೂಡ ನೋಡ್ತಾ ಇರ್ಬೋದು, ಏನು ಶಿ ಡೂಯಿಂಗ್ ಬೀಟ್ ಬಾಕ್ಸಿಂಗ್ ಅಂತ. ಬಟ್ ಬೇಸಿಕ್ ಬೀಟ್ ಬಾಕ್ಸಿಂಗ್ ಅಂದರೆ ಐ ಕ್ಯಾನ್ ಡೂ ಇಟ್ ಅ ಲಿಟಲ್ ಸ್ಲೋಲಿ, ಬಿಕಾಸ್ ಟಂಗ್ ಪಿಯರ್ಸಿಂಗ್ ಬೇರೆ ಮಾಡಿದ್ದೀನಿ. ಯಾ, ಸೊ ಲಿಟಲ್ ಸ್ವಲ್ಪ ಕಷ್ಟ. ಓಕೆ, ಡೆಫಿನೆಟ್ಲಿ. ನಿಜ ಕಷ್ಟ ಆಗುತ್ತೆ ಅನಿಸುತ್ತೆ. ಸೊ ಅದೆಲ್ಲ ಕ್ರೇಜ್ ಹೆಂಗೆ ಶುರುವಾಯಿತು ನಿಮಗೆ ಇದು? ಸೊ ನಾನು ಆ್ಯಕ್ಚುಲಿ ಇಲ್ಲೊಂದು ಪಿಯರ್ಸಿಂಗ್ ಇತ್ತು ನನಗೆ. ಆ್ಯಂಡ್ ದೆನ್ ಆಲ್ ಆಫ್ ಅ ಸಡನ್ ನಾನೇನು ಮಾಡಿದೆ, ಇಲ್ಲಿ ತೆಗೆದುಬಿಟ್ಟೆ, ಬಿಕಾಸ್ ತುಂಬ ಲೋಕಲ್ ಆಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಟಂಗ್ ಪಿಯರ್ಸಿಂಗ್ ಮಾಡಿದೆ. ಸೊ ಹೇಗೋ ಓಕೆ, that's okay. ಸೊ ದಿಸ್ ಇಸ್ ದ ನ್ಯೂ ಪಿಯರ್ಸಿಂಗ್. ಆಲ್ಮೋಸ್ಟ್ ಒಂದು 1 month ಆಗಿರುತ್ತೆ ಅನಿಸುತ್ತೆ, ಅಷ್ಟೇನು ಹೀಲ್ ಆಗಿಲ್ಲ. ಅಯ್ಯೋ, ಪೈನ್ ಆಗುತ್ತೆ ಅಲ್ವಾ? ತುಂಬ ಪೈನ್ ಆಗಲ್ವಾ ಅದಾಗ? ಹೀಲಿಂಗ್ ಪ್ರಾಸೆಸ್ ತುಂಬ ಇದೆ. ಸೊ ಇದಕ್ಕೆ ಬಂದುಬಿಟ್ಟು ಒಂದು 2 months ಆಗುತ್ತೆ, ಇದಕ್ಕೆ 1 month ಆಗುತ್ತೆ, ಬಿಕಾಸ್ ಇದು ಸುಮ್ಮನೆ ಮಸಲ್ ಮಾತ್ರ. ಇದು ಕಾರ್ಟಿಲೇಜ್ ಅನ್ನೋದಕ್ಕೆ 2 months, ಮತ್ತು ಇದು 2 months ಆಗುತ್ತೆ. ಸೊ ಟು ಮೆನಿ ಪಿಯರ್ಸಿಂಗ್ಸ್ ಆ್ಯಂಡ್ ಆಲ್. ಐಶು, ಡೆಸ್ಟಿನಿ ಅಂತ ಇರುತ್ತೆ ಎಲ್ರಿಗೂ, ನಾವು ಈ ಒಂದು ಪ್ಲೇಸಿಗೆ ತಲುಪಬೇಕು ಅನ್ನೋಂಥದ್ದು. ಸೊ ಐಶ್ವರ್ಯ ಟಿಕ್ಟಾಕ್ ಶುರು ಮಾಡಿದ್ದು ಕೋವಿಡ್ ಟೈಮ್ ಇತ್ತು, ಸುಮ್ಮನೆ ರ್ಯಾಂಡಮಾಗಿ ಶುರು ಮಾಡಿದ್ರು, ಅದೊಂದು ಹವ್ಯಾಸ ಆಯಿತು, ಮಿಲಿಯನ್ ಜನ ಫಾಲೋವರ್ಸ್ ಬಂದರು. ಬಟ್ ಇವತ್ತಿಗೆ ಒಂದು ಡೆಸ್ಟಿನಿ ಅಂತ ಕ್ರಿಯೇಟ್ ಆಗಿರುತ್ತೆ. ಏನು ಐಶು, ಯಾವ ಹಂತಕ್ಕೆ ತಲುಪಬೇಕು ಅನ್ನೋಂಥ ಕನಸು ಅಂತ ಹೇಳಬೇಕಂದ್ರೆ, ರೈಟ್ ನಾವು ನನಗಿರೋ ಗೋಲ್ ಅಂದರೆ ಐ ವಾಂಟ್ ಟು ಗ್ರೋ ಸೋ ಮಚ್. ನನಗೆ ಹೇಳೋಕ್ಕೋದ್ರೆ ನೆಗೆಟಿವ್ ಇರೋದು ನಮ್ಮ ಫ್ಯಾಮಿಲಿ ಮೆಂಬರ್ಸೇ.
ನಮ್ಮ ಪಪ್ಪ ಸೈಡಲ್ಲಿ ಆಯಿತಾ. ಅವರು ನಾವು ಬೆಳಿಲೇಬಾರ್ದು ಅಂತ ಒಂದು ಫ್ಯಾಮ್ಲಿಯಲ್ಲಿ ಇರುತ್ತಲ್ವ, ಯಾವಾಗಲೂ ನೆಗೆಟಿವ್ ಸೈಡು ಪಾಸಿಟಿವ್ ಸೈಡ್ ಅಂತ ಇರುತ್ತೆ. ನಮ್ಮ ಮಮ್ಮಿ ಸೈಡ್ ಅಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಡ್ಯಾಡಿ ಸೈಡು, ನಮ್ಮ ಡ್ಯಾಡಿ ತೀರೋದ್ಮೇಲೆ ಯುನೋ ಯಾರೂ ನಮಗೆ ಅಷ್ಟು ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ. ಸೊ ಅದರಿಂದ ಅವರಿಗೆ ನಾವು ಬೆಳಿಬಾರ್ದು, ಏನು ಏನು ಮಾಡಬಾರ್ದು ಅಂತ ಅವರಿಗೆ ಒಂದು ಒಪಿನಿಯನ್. ಆ್ಯಂಡ್ ಮೋರ್ ಓವರ್ ನನಗೆ 1 ಮಿಲಿಯನ್ ಫಾಲೋವರ್ಸ್ ಬಂದಾದಮೇಲೆ, ನನಗೆ ಭೀಮಾ ಮೂವಿಯಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ಮೇಲೆ, ಆಮೇಲೆ ಅವ್ರಿಗೆ ನ್ಯೂಸ್ ಹೋದಾದ್ಮೇಲೆ ಅವರು ಐಶು ನಂಬರ್ ಇದೆಯಾ ಕೊಡಿ, ಸ್ವಲ್ಪ ಮಾತಾಡಬೇಕು, ಐಶುಗೆ ಈ ಥರ ಹುಡುಗ ನೋಡ್ತಾ ಇದ್ದೀವಿ, ಹಂಗೆ ಹಿಂಗೆ ಅಂತ. ಸೊ ಐ ಥಿಂಕ್ ಮೋಟಿವೇಶನ್ ಇಲ್ಲದೇ ಇರೋ ಫ್ಯಾಮ್ಲಿ ಮೆಂಬರ್ಸೇ ಬೇಡ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಈಗ ಯಾರು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಒಂದು 4 ಜನ ಇದ್ದರೆ ಸಾಕು, ಯಾರಾದರೂ ಮೋಟಿವೇಟ್ ಇರೋದು. ಆ್ಯಂಡ್ ಯಾವಾಗಾದರೂ ನಾವು ಲೋ ಆಗಿ ಫೀಲ್ ಮಾಡುವಾಗ ಇಲ್ಲ ಹಿಂಗೆ ಬೆನ್ನು ತಟ್ಬಿಟ್ಟು ಯು ಕ್ಯಾನ್ ಡೂ ಇಟ್ ಅಂತ ಹೇಳೋರು ಇದ್ದರೆ ದಟ್ಸ್ ಎನಫ್. ಡೆಸ್ಟಿನಿ ಅಂದರೆ ಸೊ ಐ ಡೋಂಟ್ ನೋ ಸೊ ಈಗ ನಮ್ಮದು ಡೆಸ್ಟಿನಿ ಅಂತ ಏನೂ ಇರಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಅಂತ ಹೇಳ್ಬೋದು. ಸೊ ಎಲ್ಲಿ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ನೋಡೋಣ ಎಲ್ಲಿ ಹೋಗಿ ತಲುಪ್ತೀನಿ ಅಂತ ಐ ಹ್ಯಾವ್ ಅ ವೆರಿ ಗುಡ್ ಹೋಪ್. ಈಗ ಭೀಮಾ ಆದಮೇಲೆ ನಿಮ್ಮ ಲುಕ್ಕನ್ನು ನೋಡಿದ್ಮೇಲೆ, ಆಮೇಲೆ ಆ ಸೈಕ್ ಸಾಂಗಲ್ಲಿ ಒಂದೇ ಒಂದು ಜಲಕ್ ಬಂದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳಲ್ಲಿ ಯಾರೋ ಹೊಸಬ್ರು ನ್ಯೂ ಕಮ್ಮರು ರ್ಯಾಪರ್ ಅನ್ನೋ ಥರ ನಿಮ್ಮನ್ನು ಪ್ರೋತ್ಸಾಹ ಮಾಡಿದ್ರು. ಸೊ ಆ ಲುಕ್ಕನ್ನು ನೋಡಿ ನಿಮಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಬಂದಿದೆಯಾ? ಬೇರೆ ಸಿನಿಮಾದು ಯಾವುದಾದ್ರೂ ಸ್ಕ್ರಿಪ್ಟ್ ಕೇಳಿದ್ರ ಅಂತ? ಇಲ್ಲ, ಇಲ್ಲಿ ತನಕ ಬಂದಿದೆ ಆಪರ್ಚುನಿಟೀಸ್, ಬಟ್ ಐ ಥಿಂಕ್ ಭೀಮಾ ಫಿಲ್ಮ್ ರಿಲೀಸ್ ಆದಮೇಲೆ ಐ ಥಿಂಕ್ ಐ ಮೈಟ್ ಗ್ರ್ಯಾಬ್ ಅದರ್ ಆಪರ್ಚುನಿಟೀಸ್. ಅಲ್ಲಿ ತನಕ ಏನೂ ಸೈನ್ ಅಪ್ ಮಾಡಬಾರ್ದು ಅಂತ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಕಮೆಂಟ್ಗಿಂತ ನೆಗೆಟಿವ್ ಜಾಸ್ತಿ, ಬಟ್ ಐಶು ಕಮೆಂಟ್ ಬಾಕ್ಸಲ್ಲಿ ಪಾಸಿಟಿವೇ ಜಾಸ್ತಿ. ಸೊ ಮತ್ತು ನಿಮ್ಮನ್ನು ಗುರುತಿಸೋದು ಜನ ಈ ಬೇಬಿ, ಚಿನ್ನು, ಡಾರ್ಲಿಂಗ್ ಅನ್ನೋದಕ್ಕಿಂತ ಅಕ್ಕ ಅನ್ನೋರು ಜಾಸ್ತಿ. ನೀವು ಲಾಸ್ಟ್ ಟೈಮ್ ಹೇಳ್ಕೊಂಡಿದ್ರಿ, ಸೊ ನನಗೆ ಗ್ಯಾಂಗ್ಸ್ಟರ್ ಥರ ಫೀಲ್ ಆಗುತ್ತೆ ಅಂತ. ಸೊ ಆ ಗ್ಯಾಂಗ್ಸ್ಟರ್ ಸಿನಿಮಾದಲ್ಲೇ ಪಾರ್ಟ್ ಆಗಿದ್ದೀರಾ. ಸೊ ಎಷ್ಟು ಖುಷಿ ಇದೆ, ಸಿಂಕ್ ಆಗುತ್ತೆ ಅಂತ. ಸೊ ಹಾನೆಸ್ಟ್ಲಿ ಸ್ಪೀಕಿಂಗ್ ಅಂದರೆ ಈಗ 90% ಆಫ್ ನನ್ನ ಫಾಲೋವರ್ಸ್ ಎಲ್ಲರೂ ನನ್ನ ಅಕ್ಕನೇ ಕರೆಯೋದು. ಆ್ಯಂಡ್ ಬರೀ 10% ಮಾತ್ರ ಏನೋ ಬೇಬಿ, ಆ್ಯಶ್, ಇಲ್ಲಾಂದರೆ ಅಗೇನ್ ಜಾನು ಅಂತಾರೆ. ಬಟ್ ಟು ಬಿ ಆನೆಸ್ಟ್ ಒಂಥರ ಒಂದು ರಗಡ್ ಫೀಲಿಂಗ್ ಇರಬೇಕು. ಬಿಕಾಸ್ ಓನ್ಲಿ ದೆನ್ ಒಂದು ಹುಡುಗಿ ಈ ಥರ ಎಲ್ಲ ಬರ್ಬೋದಾ ಅಂತ ಹೇಳೋಕ್ಕೆ ಐ ವಾಂಟ್ ಟು ಬಿ ಅನ್ ಎಕ್ಸಾಂಪಲ್. ಸೊ ಆ ಥರ ಐ ಜಸ್ಟ್ ವಾಂಟ್ ಟು ಶೋ ಕೇಸ್. ಆ್ಯಂಡ್ ಮೋರ್ ಓವರ್ ಅದೇ ಥರ ಕ್ಯಾರೆಕ್ಟರ್ ಭೀಮಾ ಮೂವಿಯಲ್ಲೂ ಇದ್ದೇ ಅಂತ ನಾನು ಅನ್ಕೊತಾ ಇದ್ದೀನಿ. ಬಿಕಾಸ್ ತುಂಬ ಎಮೋಷನ್ಸ್ ಇದೆ, ತುಂಬ ಫ್ಲಕ್ಚುಯೇಷನ್ಸ್ ಇದೆ ಕ್ಯಾರೆಕ್ಟರ್ಸಲ್ಲಿ. ಸೊ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಫೈನಲಿ ನೀವು ಬೇಬಿ ಅಲ್ಲ, ಸೊ ಸಿನಿಮಾದ ಕ್ಯಾರೆಕ್ಟರ್ನ ಬಿಟ್ಕೊಟ್ಟಿಲ್ಲ, ಬಟ್ ಆದರೆ ನನಗೊಂದು ಕ್ಯೂರಿಯಾಸಿಟಿ, ಸಿನಿಮಾದಲ್ಲಿ ನಿಮ್ಮ ಟಾಮ್ ಬಾಯ್ ನೇಚರಿಗೆ ಕರೆಕ್ಟಾಗಿ ಒಂದು ಮಿನಿ ಗ್ಯಾಂಗ್ಸ್ಟರ್ ರೋಲು ಅಥವಾ ಅದೇ ಸರ್ ಗ್ಯಾಂಗ್ಸ್ಟರ್ ಆಗಿರೋದ್ರಿಂದ ಅವರೊಟ್ಟಿಗೆ 20 ನಿಮಿಷ ಇರ್ತೀರಾ ಅಂತಂದರೆ ನೀವೊಂದು ಮಿನಿ ಗ್ಯಾಂಗ್ಸ್ಟರು, ನಿಮ್ಗೊಂದಿಷ್ಟು ಡೈಲಾಗ್ಸ್ಗಳು, ಅಥವಾ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗೋದಾದರೆ ಡೈಲಾಗ್ಸ್ ಇರೋಲ್ಲ. ಸೊ ನನಗೊಂದು ಕ್ಲಾರಿಟಿ ಕೊಡಿ, ಡೈಲಾಗ್ಸ್ ಇರುತ್ತಾ? ಪವರ್ಫುಲ್ ಡೈಲಾಗ್ ಹೊಡೆದಿದ್ದೀರಾ ಈ ಸಿನಿಮಾದಲ್ಲಿ, ಅಥವಾ ಜಸ್ಟ್ ಸರ್ ಸುತ್ತ ಹಂಗೆ ಒಂದು ಗ್ಯಾಂಗಲ್ಲಿ ಇರ್ತೀರಾ, ಅಥವಾ ಹೇಗೆ ಅಂತ? ಇಲ್ಲ, ಡೈಲಾಗ್ಸ್ ಇದೆ, ಬಟ್ ಅಷ್ಟು ಲಾಂಗ್ ಡೈಲಾಗ್ಸ್ ಎಲ್ಲ ಶಾರ್ಟ್ ಡೈಲಾಗ್ಸೇ, ತುಂಬ ಕ್ಯಾಚಿ ಆಗಿರೋ ಡೈಲಾಗ್ಸ್ ಇದೆ. ಆ್ಯಂಡ್ ಹೇಳಬೇಕಂದ್ರೆ ಐ ಥಿಂಕ್ ಯು ಶುಡ್ ವಾಚ್ ದ ಮೂವಿ. ಭೀಮಾದಲ್ಲಿ ಸಾಕಷ್ಟು ಸಾಂಗ್ ಅಂದರೆ ರಿಲೀಸ್ ಆಗಿರ್ತಕ್ಕಂಥ ಸೈಕ್ ಸಾಂಗಿಂದ ಹಿಡಿದು ಎಲ್ಲ ಪ್ರತಿ ಸಾಂಗ್ಸ್ಗಳು ಹಿಟ್ ಆಗಿದೆ. ನಿಮಗೆ ಅಂತ ಯಾವುದಾದ್ರೂ ಸಾಂಗ್ ಇದೆಯಾ? ಸೈಕ್ ಸಾಂಗಲ್ಲಿ ಮಾತ್ರ ಕಾಣಿಸ್ತೀರಾ, ಬೇರೆ ಸಾಂಗ್ಸು ಇದೆಯಾ ಅಥವಾ ಅದೊಂದರಲ್ಲಿ ಇರ್ತೀರಾ? ಹೌದು, ಬೂಮ್ ಬೂಮ್ ಬೆಂಗಳೂರು ಅಂತ ಮೊನ್ನೆ ಒಂದು ರಿಲೀಸ್ ಆಯ್ತಲ್ಲ, ಅದರಲ್ಲಿ ನಾನು ತುಂಬ ಸ್ಕ್ರೀನ್ ಐ ಥಿಂಕ್ ಒಂದು ಮೇ ಬಿ ಒಂದು 4-5 ಸೀನ್ಸಲ್ಲಿ ಬರ್ತೀನಿ ನಾನು. ಇದರಲ್ಲಿ ಯಾವುದಾದ್ರೂ ಸಾಂಗ್ ಹಾಡಿದ್ದೀರಾ? ಸಿಂಗರ್ ಕೂಡ ಹೌದಲ್ವಾ ಸಾಂಗ್? ನೋ, ನಾಟ್ ಫಾರ್ ನೌ. ಓಕೆ, ಭೀಮಾ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಕರ್ನಾಟಕದ ಜನತೆಗೆ. ಸೊ ನಿಮ್ಮ ಆಡಿಯನ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಥ್ರೂ ನಮ್ಮ ಚಾನಲ್? ಸೊ ನಾನು ಏನು ಹೇಳಬೇಕಂದ್ರೆ, ಐ ವುಡ್ ರಿಕ್ವೆಸ್ಟ್ ಎಲ್ಲ ಪೇರೆಂಟ್ಸು, ಎಲ್ಲ ಸ್ಕೂಲ್ ಸ್ಟೂಡೆಂಟ್ಸು, ಐ ಥಿಂಕ್ ಸ್ಕೂಲ್ ಸ್ಟೂಡೆಂಟ್ಸ್ ಅಲವಾಗಿರಲ್ಲ, ಬಿಕಾಸ್ 18+ ಅಲ್ವಾ. PVRSಲ್ಲಿ ಥಿಯೇಟರ್ಸಲ್ಲಿ, ಲೋಕಲ್ ಥಿಯೇಟರ್ಸಲ್ಲಿ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ. ಬಿಕಾಸ್ ಇಟ್ ಈಸ್ ಅ ವೆರಿ ಸೋಷಿಯಲ್ ಅವೇರ್ನೆಸ್ ತರೋ ಒಂದು ಮೆಸೇಜ್ ಕೊಟ್ಟಿದೆ ಭೀಮಾ. ಆ್ಯಂಡ್ ಮೋರ್ ಓವರ್ ಐ ಥಿಂಕ್ ತುಂಬ ಅಂದರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ನೋಡಬೇಕಾಗಿರೋ ಒಂದು ಮೂವಿ, ಆ್ಯಂಡ್ ಅವ್ರ ಪೇರೆಂಟ್ಸ್ ಜೊತೆ ಬಂದು ನೋಡಬೇಕಾಗಿರೋ ಒಂದು ಮೂವಿ ಅಂತ ಹೇಳ್ಕೊಳ್ತಾ. ಸೊ 9th Augustಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಕಮ್ ವಾಚ್ ದ ಮೂವಿ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಹ್ಯಾವ್ ಫನ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಆ್ಯಶ್ ಮೆಲೋ ಮಾತುಗಳಾಗಿತ್ತು.
ತುಂಬ ಸ್ಟ್ರಗಲ್ ಮಾಡ್ತಾಯಿದ್ರು. ಸೊ ಸ್ಟ್ರಗಲ್ ಮಾಡಿ ಇಂಡಸ್ಟ್ರಿಗೆ ಅಂದರೆ ಎಲ್ಲರೂ ಕೂಡ ಟಿಕ್ಟಾಕಿಂದ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಟಿಕ್ಟಾಕ್ ಸ್ಟಾರಾಗಿ ಗುರುತಿಸ್ಕೊಂಡಿದ್ರು. ಭೀಮಾದಂಥ ದೊಡ್ಡ ಸಿನಿಮಾದಲ್ಲಿ ಅವರಿಗೆ ಡೆಬ್ಯೂ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಭೀಮಾ ಬಹುನಿರೀಕ್ಷಿತ ಸಿನಿಮಾ, ನಿಮ್ಮೆಲ್ರಿಗೂ ಗೊತ್ತಿದೆ, ರಿಲೀಸಿಗೆ ರೆಡಿ ಇದೆ. ಆ್ಯಶ್ಗೆ ಒಂದೊಳ್ಳೆ ಚಾನ್ಸ್ ಸಿಕ್ಕಿದೆ. 20 ನಿಮಿಷಕ್ಕಿಂತ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಅವ್ರು ಗುರುತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನೋಡೋಣ ಬಿಗ್ ಸ್ಕ್ರೀನ್ ಮೇಲೆ ಐಶ್ವರ್ಯ ಆ್ಯಶ್ ಮೇಲೋ ಹೇಗೆ ಕಾಣಿಸ್ತಾರೆ, ಭೀಮಾ ಸಿನಿಮಾದಿಂದ ಎಷ್ಟು ಬ್ಯುಸಿ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತು ಆ್ಯಶ್ ಮೆಲೋ ಜೊತೆಗೆ ಒಂದು ಸ್ಪೆಷಲ್ ಮಾತುಕತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.